ನೋಡಿ, ಒಂದು ದೊಡ್ಡ ಬ್ಲಂಡರ್ ಆಗಿದೆ. ಕನ್ನಡ ಭಾಷಾಂತರ ಎಡವಟ್ಟಾಗಿರೋದು. ಹಾಗಾಗಿ ಫೇಸ್ಬುಕ್ ಕ್ಷಮೆ ಕೇಳಿದೆ. ಏನೋ ಒಂದು ಟ್ರಾನ್ಸ್ಲೇಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಡವಟ್ಟು ಮಾಡಿಕೊಂಡು ಫೇಸ್ಬುಕ್ ಪೇಜಿಗೆ ಸಿಲುಕೊಳ್ತು. ಹೀಗಾಗಿ ಕಡೆಗೂ ಈಗ ಕ್ಷಮೆ ಕೇಳ್ತಾ ಇದೆ ಫೇಸ್ಬುಕ್. ಸಿಎಂ ಸಿದ್ದರಾಮಯ್ಯ ಆಕ್ಷೇಪಕ್ಕೆ ಫೇಸ್ಬುಕ್ ಕ್ಷಮೆ ಯಾಚನೆ ಮಾಡಿದೆ. ಫೇಸ್ಬುಕ್ ಮೆಟಾದಲ್ಲಿ ಸ್ವಯಂ ಭಾಷಾಂತರ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಆ ವೇಳೆಯಲ್ಲಿ ಕನ್ನಡದ ಕಗ್ಗೊಲೆ ಆಗಿದೆ. ಫೇಸ್ಬುಕ್ನ ಮಾತೃ ಸಂಸ್ಥೆಗೆ ಸಿಎಂ ಸಿದ್ದರಾಮಯ್ಯನವರು ಒಂದು ಪತ್ರ ಬರೀತಾರೆ. ಕನ್ನಡದ ಪರ ಧ್ವನಿ ಎತ್ತಿರ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಏನ್ರಿ ಇದು, ಅರ್ಥ ಅನರ್ಥ ಆಗ್ಬಿಟ್ಟಿದೆಯಲ್ಲ ಅಂತ ಮೆಟಾ ಭಾಷಾಂತರಕ್ಕೆ ಸಿಎಂ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಈ ದೋಷಕ್ಕೆ ಕಾರಣವಾದ ಅಂಶಗಳನ್ನು ಸರಿಪಡಿಸಿದ್ದಾಗಿ ಮಾಹಿತಿಯನ್ನು ಹಂಚಿಕೊಳ್ತಾ ಇದೆ ಫೇಸ್ಬುಕ್. ಈ ರೀತಿಯ ಘಟನೆ ಆಗಬಾರ್ದಿತ್ತು, ಆದರೆ ಆಗೋಗಿದೆ. ಅಂತಹ ಘಟನೆ ನಡೆದಿದ್ದಕ್ಕೆ ಕ್ಷಮೆ ಕೋರಿದೆ ಮೆಟಾ ಸಂಸ್ಥೆ. ಇದಕ್ಕೆ ಸಂಬಂಧಪಟ್ಟಂತೆ ಇಮೇಲ್ ಕನ್ಫರ್ಮೇಷನ್ ಬರ್ತಾ ಇದೆ. ತಪ್ಪಾಗಿರುತ್ತೆ, ತಪ್ಪು ಅನ್ನೋದಕ್ಕಿಂತ ದೊಡ್ಡ ಬ್ಲಂಡರ್ ಆಗಿರುತ್ತೆ. ಕನ್ನಡದಲ್ಲಿ ಟ್ವೀಟ್ ಮಾಡಿರ್ತಾರೆ ಸಿದ್ದರಾಮಯ್ಯನವರು. ಅದು ಟ್ವಿಟರ್ನಲ್ಲಿ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. AI ಜನರೇಟೆಡ್ ಟ್ರಾನ್ಸ್ಲೇಷನ್, ಅಲ್ಲಿ ಎಡವಟ್ಟಾಗಿರೋದು. ಆ ಎಡವಟ್ಟಿಗೆ ಈಗ ಫೇಸ್ಬುಕ್ ಸಂಸ್ಥೆ ಕ್ಷಮೆ ಕೋರಿದೆ ಇಮೇಲ್ ಮುಖಾಂತರ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಭಾಷಾಂತರ ವಿಚಾರದಲ್ಲಿ ಫೇಸ್ಬುಕ್ನ ಎಡವಟ್ಟಿದು. AI ಮುಖಾಂತರ ಆಟೋಮೆಟಿಕ್ ಆಗಿ ಟ್ರಾನ್ಸ್ಲೇಟ್ ಮಾಡೋದ್ರಲ್ಲಿ ಮಹಾ ದೊಡ್ಡ ಬ್ಲಂಡರೇ ಇದು. ಸೊ ಫೇಸ್ಬುಕ್ ಏನು ಹೇಳ್ತು? ಶರತ್, ಯಾಕಂತ ಹೇಳಿದ್ರೆ ನಾವು ನೋಡ್ತಾ ಇರ್ತೇವೆ ಯಾವ ರೀತಿಯಾಗಿ AI ಸದ್ಬಳಕೆ ಆಗ್ತಾ ಇದೆ ಅಂತೇಳಿ. ಅದೇ ರೀತಿ AI ಫೈನಲ್ ಅಲ್ಲ, ಅದು ಕೂಡ ಅಂತಿಮ ಅಲ್ಲ, ಅದು ಕೂಡ ಎಲ್ಲವೂ ಸರಿ ಮಾಡೋದಿಲ್ಲ ಅಂತ ಒಂದು ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಕನ್ನಡ ಟ್ವೀಟ್ ಅನ್ನು ಅನುವಾದ ಮಾಡಿದ ರೀತಿ. ಅವರು ಹೋಗಿದ್ದು ಯಾಕಂದ್ರೆ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ ರೀತಿ ನೋಡಬೇಕು. ಸಿದ್ದರಾಮಯ್ಯ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾನು ದಿವಂಗತ ಆಗಿರ್ತಕ್ಕಂಥ ಸರೋಜಿನಿ ದೇವಿಯ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡೆ ಅಂತೇಳಿ ಕನ್ನಡದಲ್ಲಿ ಹಾಕಿದ್ದಾರೆ. AI ಜನರೇಟೆಡ್ ಆಗಿ ಫೇಸ್ಬುಕ್ ಇರ್ಬೋದು, ಬೇರೆ ಬೇರೆ AI ಜನರೇಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಆ ಸಂದರ್ಭದಲ್ಲಿ AI ಜನರೇಟ್ ಆಗಿ ಸಿದ್ದರಾಮಯ್ಯನವರೇ ನಿಧನರಾಗಿದ್ದಾರೆ ಅಂತೇಳಿ ಅಚಾತುರ್ಯದಿಂದ ಅಪಾರ್ಥ ಆಗುವಂತಹ, ಅನರ್ಥ ಆಗುವಂತಹ ಟ್ವೀಟ್ ಅನ್ನು ಮಾಡಿತ್ತು. ಈ ಮೂಲಕವಾಗಿ ಭಾಷಾರಿ ಒಂದು ಬ್ಲೆಂಡರ್ ಅನ್ನು ಕೂಡ ಮಾಡಿತ್ತು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಕಚೇರಿ ಈ ಒಂದು ಟ್ವೀಟ್ ಅನ್ನು ಮಾಡಿತ್ತು. ಅದಾದ ಬಳಿಕವಾಗಿ ಸಿಎಂ ಅವರ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಅವರು ಒಂದು ಪತ್ರವನ್ನು ಬರೆದು ಆಕ್ರೋಶವನ್ನು ಹೊರಹಾಕಿದ್ರು. ಈ ರೀತಿಯಾಗಿ ತಪ್ಪನ್ನು ಮಾಡಿದ್ರಿ ಅಂತೇಳಿ ಹೇಳ್ಕೊಂಡಿತ್ತು. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಕೂಡ ಆ ಒಂದು ದೂರನ್ನು ದಾಖಲಿಸಿಕೊಂಡು ಟ್ವೀಟ್ ಅನ್ನು ಮಾಡ್ತಾರೆ. ಟ್ವೀಟ್ ಅನ್ನು ಮಾಡಿ ಫೇಸ್ಬುಕ್ ಸಂಸ್ಥೆ ವಿರುದ್ಧವಾಗಿ, ಅದೇ ರೀತಿ ಮೆಟಾ ಸಂಸ್ಥೆಯ ವಿರುದ್ಧವಾಗಿ ಆಕ್ರೋಶವನ್ನು ಹಾಕ್ತಾರೆ. ಹೀಗಾಗಿ ಒಂದಿಷ್ಟು ತಪ್ಪುಗಳಿಂದ ಆಗಿದೆ, ಒಂದಿಷ್ಟು ಸಾಧನಗಳಿಂದ ತಪ್ಪು ಅಂಶಗಳಾಗಿದೆ. ಈ ಘಟನೆಯನ್ನು ಗುರುತಿಸಿದ್ದೇವೆ, ಸರಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ನೋವಾಗಿದೆ, ಕ್ಷಮೆಯನ್ನ ಕೇಳ್ತೇವೆ ಅಂತೇಳಿ ಫೇಸ್ಬುಕ್ ಸಂಸ್ಥೆ ಮೆಟಾ ಸಂಸ್ಥೆ ಹೇಳ್ಕೊಂಡಿತ್ತು. ಈ ಮೂಲಕವಾಗಿ ಪ್ರಕರಣ ಸಂಬಂಧಪಟ್ಟ ತಪ್ಪಾಗಿದೆ ಅಂತೇಳಿ ಒಪ್ಕೊಂಡಿದೆ. ಸದ್ಯಕ್ಕೆ ಇದಕ್ಕೆಲ್ಲವೂ ಕೂಡ ಒಂದು ಅಂತಿಮ ಹಾಕಬೇಕು. ಕೇವಲ ಇದು ಮಾತ್ರ ಅಲ್ಲ, ಬೇರೆ ಬೇರೆ ವಿಚಾರದಲ್ಲೂ ಕೂಡ. ಯಾಕಂತ ಹೇಳಿದ್ರೆ ಈಗ ಸಿಎಂ ನಿಧನರಾಗಿ ಅಂತೇಳಿ ಸುದ್ದಿಯನ್ನು ತಿಳಿಸ್ಬಿಟ್ಟಿದೆ. ಅದೇ ರೀತಿಯಾಗಿ ಇದೀಗ ಮತ್ತೊಂದಿಷ್ಟು ವಿಚಾರ. ಯಾಕಂದ್ರೆ ಕನ್ನಡದ ಇಂಗ್ಲಿಷ್ಗೆ ಆಗುವಾಗ, ಇಂಗ್ಲಿಷ್ನಿಂದ ಕನ್ನಡ ಆಗುವಾಗ ಅರ್ಥವೇ ಅನರ್ಥ ಆಗುವಂತಹ ಪ್ರಕರಣಗಳಾಗ್ತಾ ಇರುತ್ತೆ. ಹೀಗಾಗಿ ಇದನ್ನು ಸರಿ ಮಾಡ್ಕೊಳ್ಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆಗ್ರಹ ಮಾಡಿದ್ದಾರೆ. ಫೇಸ್ಬುಕ್ ನಿಜಕ್ಕೂ ಕೂಡ ಇದನ್ನು ಸರಿ ಮಾಡ್ಕೊಳ್ಳುವಂತಹ ಭರವಸೆಯನ್ನು ಕೊಟ್ಟಿದೆ. ಇನ್ನು ಮುಂದಾದರೂ ಕೂಡ ಈ ರೀತಿ ಅಚಾತುರ್ಯ ಆಗಬಾರದು. ಈ ನಿಟ್ಟಿನಲ್ಲಿ ಫೇಸ್ಬುಕ್ ಸಂಸ್ಥೆ, ಮೆಟಾ ಸಂಸ್ಥೆಗಳು ತಮ್ಮ ತಪ್ಪನ್ನು ಸರಿ ಮಾಡ್ಕೊಳ್ಬೇಕು ಅಂತ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಶರತ್, ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.